ಮೊದಲನೇದಾಗಿ ಇವತ್ತು ನಮ್ಮ ಪಕ್ಷದ ಎಐಸಿಸಿ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಪಕ್ಷದ ವರಿಷ್ಠ ಮಂಡಳಿ ಮತ್ತು ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಹಾಗೂ ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಸಹಾಯದಿಂದ ಇವತ್ತು ನಾನು ಸನ್ಮಾನ್ಯ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಅಭಿನಂದಿಸ್ತೇನೆ ಮತ್ತು ಕರ್ನಾಟಕದ ಜನರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಸರ್, ಯಾವ ಖಾತೆ ನಿರೀಕ್ಷೆ ಮಾಡ್ತಾ ಇದ್ದೀರಿ? ನಾನು ಯಾವುದೇ ಖಾತೆಯನ್ನು ಕೊಟ್ಟರು ಕೂಡ ನಿರ್ವಹಣೆ ಮಾಡುವಂಥ ಶಕ್ತಿ ನನಗಿದೆ, ವಿಚಾರ ನನಗಿದೆ. ಯಾವ ಖಾತೆ ಮುಖ್ಯಮಂತ್ರಿಗಳು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಈಗ ಮುಖ್ಯಮಂತ್ರಿಗಳು ನನಗೆ ಕರೆದು ಎಲ್ಲ ಸರಿಯಾಗಿ ಹೋಗಬೇಕು. ಇವಾಗ ಸೀನಿಯರ್ ಮೋಸ್ಟ್ ಪರ್ಸನ್ ಕ್ಯಾಬಿನೆಟ್ ಎಲ್ಲ ಒಳ್ಳೆಯ ಆಡಳಿತ ಕೊಡೋಣ ಮುಂದಿನ 1 ವರ್ಷ 8 ತಿಂಗಳ ಕಾಲದಲ್ಲಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ. ಹಿರಿಯ ಶಾಸಕರೆಲ್ಲರೂ ಬಂಡಾಯ ಹೇಳ್ತಾ ಇದ್ದಾರೆ ಸರ್. ನನಗೆ ತಮ್ಮಿಂದ ಗೊತ್ತಾಯಿತು, ನಮ್ಮ ಪಕ್ಷದಲ್ಲಿರುವಂಥ ಹಿರಿಯ ಶಾಸಕರು ಯಾರು ಮಂತ್ರಿಗಳಾಗಬೇಕಂತ ನಿರೀಕ್ಷೆ ಇಟ್ಕೊಂಡಿದ್ರು ಅವರು ನಿರಾಶೆಗೊಂಡು ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ರಾಜೀನಾಮೆ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅವರಿಗೆ ನಾನು ಮನವಿ ಮಾಡ್ತೇನೆ, 1 ವರ್ಷ 8 ತಿಂಗಳ ಕಾಲ ಒಂದು ಒಳ್ಳೆ ಆಡಳಿತವನ್ನು ಕೊಡೋಣ. ಇವತ್ತು ಒಂದಲ್ಲ ಒಂದು ಅವಕಾಶವನ್ನು ಕೊಡ್ತಾರೆ. ಈಗ ನನಗೂ ಕೂಡ ಫಸ್ಟ್ ಇದರಲ್ಲಿ ಬ್ಯಾಚಲ್ಲಿ ನನಗೂ ಕೂಡ ಮಂತ್ರಿಮಂಡಲದಲ್ಲಿ ಆಗುವಂಥ ಅವಕಾಶ ಸಿಗಲಿಲ್ಲ. ಆದರೆ ನಾನೇನು ಬಂಡಾಯ ಹೇಳಲಿಲ್ಲ. ಆದರೆ ಅದಕ್ಕೆ ಪ್ರತ್ಯೇಕವಾಗಿ ನನಗೆ ಆರ್ಥಿಕ ಸಲಹೆಗಾರನಾಗಿ ಮಾಡಿದ್ರು. ಅದಕ್ಕೆ ನಾನು ಮನವಿ ಮಾಡ್ತೇನೆ, ನಮ್ಮ ಸ್ನೇಹಿತರಿಗೆ ಬೇರೆ ಒಂದು ಪದವಿಗಳನ್ನು ಕೊಡ್ತಾರೆ, ನಿಮ್ಮ ವಿಧಾನಸಭಾ ಕ್ಷೇತ್ರಗಳಿಗೆ ಕೆಲಸಗಳಾಗ್ತವೆ. ಅದಕ್ಕೆ ತಾವೆಲ್ಲ ಏನು ಹಿರಿಯ ಶಾಸಕರಿದ್ದೀರಿ, ನಿಮ್ಮ ನೋವು ನನಗೆ ಅರ್ಥ ಆಗ್ತದೆ. ಇವತ್ತು ನಮ್ಮ ರಾಜ್ಯ ಸಂಕಟದ ಪರಿಸ್ಥಿತಿಯಲ್ಲಿದೆ. ಪಕ್ಷನೂ ಕೂಡ ಆಲ್ ಇಂಡಿಯಾ ಮಟ್ಟದಲ್ಲಿ ಬೆಳಿಬೇಕಾಗಿದೆ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಅಂಥ ವಿಚಾರಗಳನ್ನು ಮಾಡದೆ ಸಹಕಾರವನ್ನು ಕೊಡಬೇಕು ಅಂತ ನಾನು ಅವ್ರ ಮನವಿಯನ್ನು ಮಾಡ್ತೇನೆ. ಇವತ್ತು ನನಗೆ ಅದು ಗಾಯತ್ರಿ ಅವರಿಗೆ ಕೊಟ್ಟಿದ್ರು ಅಂತ ನಾನು ಕೇಳಿದ್ದೇನೆ. ಇನ್ನೂ ಒಂದು ಸ್ಥಾನ ಇದೆ, ಅದನ್ನ ಏನ್ ಮಾಡ್ತಾರೆ ನಮ್ಮ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳಿಗೆ ಯಾವ ತೀರ್ಮಾನ ಮಾಡ್ತಾರೆ, ಒಂದು ಅವಕಾಶ ಇದೆ, ನೋಡೋಣ. ನಾಗೇಂದ್ರ ಅವರಿಗೆ ಸ್ಥಾನ ಕೊಟ್ಟಿದ್ದಕ್ಕೆ ಈಗ ಬಿಜೆಪಿ ಅವರು ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಮಾಡ್ತಾ ಇದ್ದಾರೆ, ನೇರವಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಗರಣ ಹೋಗ್ತಿದ್ರು ಅವ್ರಿಗೆ ಯಾವುದೇ ಸ್ಥಾನವನ್ನು ಬಹಳಷ್ಟು ಬಿಜೆಪಿಯಲ್ಲಿರುವಂತ ವ್ಯಕ್ತಿಗಳ ಮೇಲೇನೂ ಹಗರಣ ಇದೆ. ಹಾಗಂತ ಹೇಳಿ ಅವ್ರ ಮಂತ್ರಿಗಳಾಗಿರ್ಲಿಲ್ವಾ ಹಿಂದೆ? ಇವತ್ತು ನಾಗೇಂದ್ರ ಅವ್ರ ಮೇಲೆ ಅಪಾದನೆ ಇರ್ಬೋದು, ಆದರೆ ಕೋರ್ಟ್ನಲ್ಲಿ ಯಾವುದೂ ಪ್ರೂವ್ ಆಗಿಲ್ಲ. ಇನ್ನು ಕೋರ್ಟಲ್ಲಿ ಇದೆ, ಎಲ್ಲ ವಿಚಾರ ಬರಲಿ. ಅವ್ರಿಗೆ ಸೇರ್ಕೊಂಡದ್ದು ಏನೂ ತಪ್ಪೇನಿಲ್ಲ.